ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. Environment is no one's property to destroy. It's everyone's responsibility to protect. ಹೌದು ಪ್ರಿಯರಾದ ದೇವ ಮಕ್ಕಳೇ, ಪರಿಸರ ಎಂದರೆ ಪ್ರತಿಯೊಬ್ಬರಿಗೂ ಸೇರಿದ ಅಥವಾ ನಾಶ ಮಾಡಲು ಇರುವ ಆಸ್ತಿಯಲ್ಲ, ಅದು ಪ್ರತಿಯೊಬ್ಬರು ಉಳಿಸಲೇಬೇಕಾದ ಜವಾಬ್ದಾರಿಯಾಗಿದೆ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ನಾವು ನೋಡುವುದಾದರೆ ಶಿವಮೊಗ್ಗ ಜಿಲ್ಲೆಯ ಹುಲಿ ಮತ್ತು ಸಿಂಹಧಾಮ ತ್ಯಾವರೆಕೊಪ್ಪ ಎಂಬ ಒಂದು ಮೃಗಾಲಯಕ್ಕೆ ಭೇಟಿ ನೀಡಿದ್ದೇವೆ. ಇಲ್ಲಿ ನಾವು ಒಳಗೆ ಹೋಗಿ ನೋಡಿದಾಗ ಅನೇಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಪಂಜರದಲ್ಲಿ ಇಟ್ಟು ಮನುಷ್ಯರು ನೋಡಿ ಆನಂದಿಸುವಂತೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಒಂದು ವಿಷಯವನ್ನು ನಾವು ಈ ದಿನದಲ್ಲಿ ಯೋಚನೆ ಮಾಡಿ ನೋಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೀಗೆಯೇ ನಾವು ಪರಿಸರವನ್ನು ನಾಶ ಮಾಡುತ್ತಾ ಹೋಗುತ್ತಿರುವುದಾದರೆ ಇಂಥ ಪ್ರಾಣಿ ಪಕ್ಷಿಗಳನ್ನು ಪಂಜರಕ್ಕಿಂತ ಬರೀ ಪುಸ್ತಕಗಳಲ್ಲಿ, ಚಿತ್ರಗಳಲ್ಲಿ ನಮ್ಮ ಮಕ್ಕಳು ನೋಡುವಂಥ ದಿನವೂ ಅದು ಅತಿ ಬೇಗನೆ ಸಮೀಪವಾಗುತ್ತದೆ. ಆದ್ದರಿಂದ ಪ್ರಿಯರಾದ ದೇವ ಮಕ್ಕಳೇ, ಈ ಪರಿಸರ ದಿನದಲ್ಲಿ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತದೆ. ಈ ಪರಿಸರ ದಿನಾಚರಣೆಯಿಂದ ಪ್ರತಿಯೊಬ್ಬರು ನಾವು ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿರುವ ಪ್ರಾಣಿ ಪಕ್ಷಿಗಳನ್ನು, ಆ ಮೃಗ ಕ್ರಿಮಿಕೀಟಗಳನ್ನು ಹೇಗಾದರೂ ರಕ್ಷಿಸೋಣ, ಗಿಡ ಮರಗಳನ್ನು ಹೇಗಾದರೂ ಬೆಳೆಸೋಣ. ಯಾಕೆಂದರೆ ಅವು ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಅವಶ್ಯಕವಾಗಿದೆ. ಇಲ್ಲವಾದರೆ ದೇವರು ಕೂಡ ಅದಕ್ಕೆ ಶಿಕ್ಷೆಯನ್ನು ನೀಡುತ್ತೇನೆ ಎಂಬುದಾಗಿ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕೊನೆಯದಾಗಿ, ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಸಲ್ಪಟ್ಟಿದ್ದಾರೆ. ಹಾಗಾದರೆ ಲೋಕನಾಶಕರಾಗಿರದೆ ನಾವು ಲೋಕ ಸಂರಕ್ಷಕರಾಗಿರಬೇಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಹಾಗಾದರೆ ಪ್ರತಿಯೊಬ್ಬರು ನಾವು ಮಾಡುವ ಸಣ್ಣ ಪುಟ್ಟ ವಿಷಯ, ನೀರನ್ನು ಮಿತವಾಗಿ ಬಳಸುವುದಿರಬಹುದು, ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಉಪಯೋಗಿಸುವುದಿರಬಹುದು, ಅಥವಾ ನಮ್ಮ ಸುತ್ತಲಿನ ಪರಿಸರ ಗಿಡಮರ ಬೆಳೆಸುವುದಿರಬಹುದು, ಎಲ್ಲದರಲ್ಲೂ ಒಂದು ಹೆಜ್ಜೆ ಮೂಲಕ ನಮ್ಮ ಪರಿಸರವನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.